ದೋಸೆಯಲ್ಲಿ ಮಸಾಲೆ ದೋಸೆ ಇದೆ, ಪ್ಲೈನ್ ದೋಸೆ ಇದೆ, ಸೆಟ್ ದೋಸೆ ಇದೆ, ಖಾಲಿ ದೋಸೆ ಇದೆ, ಈರುಳ್ಳಿ ದೋಸೆ ಇರುತ್ತೆ. ಎಲ್ಲ ದೋಸೆಗಳು 15 ರೂಪಾಯಿ ಒಂದು ಇಡ್ಲಿ ಸರ್. ಪಲಾವು, ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತು, ರೈಸ್ ಐಟಮಲ್ಲಿ ಮೂರು ಥರ ರೈಸ್ ಐಟಮ್ ಇದ್ದೇ ಇರುತ್ತೆ. ಬಿಸಿಬೇಳೆಬಾತ್. ನಮಸ್ತೆ ಸರ್. ತೇಜಸ್ ಗೌಡ. ಸರ್ ಆಲೇ ಸುಮಾರು ಒಂದು 12-13 ವರ್ಷ ಆಯ್ತು. ಸರ್ ಬೆಳಿಗ್ಗೆ 7ರಿಂದ 12 ಗಂಟೆವರೆಗೂ. ಹಾಂ, ಮತ್ತು ಸಂಜೆ 6ರಿಂದ 10ವರೆವರೆಗೂ. 2 ಟೈಮ್, ಬೆಳಿಗ್ಗೆ ಸಂಜೆ 2 ಟೈಮ್. ಬೆಳಿಗ್ಗೆ ಇಡ್ಲಿ, ಪೂರಿ, ದೋಸೆ, ಪಲಾವು, ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತು, ರೈಸ್ ಐಟಮಲ್ಲಿ ಮೂರು ಥರ ರೈಸ್ ಐಟಮ್ ಇದ್ದೇ ಇರುತ್ತೆ. ಇವತ್ತು ತರಕಾರಿ ಪಲಾವ್, ಚಿತ್ರಾನ್ನ ಇದೆ, ಬಿಸಿಬೇಳೆ ಬಾತ್ ಇದೆ. ಹಾಂ, ಪಲಾವ್ ಇದು ತರಕಾರಿ ಪಲಾವ್ ಇದೆ ಸರ್. ಇದು ತರಕಾರಿ ಪಲಾವ್ ಇದೆ, ಬಿಸಿಬೇಳೆ ಬಾತ್ ಇರುತ್ತೆ, ಡೈಲಿ ಇರುತ್ತೆ. ಇದು ಚಿತ್ರಾನ್ನ ಇರುತ್ತೆ, ಲೆಮನ್ ಚಿತ್ರಾನ್ನ. ಹಾಂ, ಡೈಲಿ ಇರುತ್ತೆ. ಇಲ್ಲಿ ಸ್ವಲ್ಪ ಜನ ಲೈಕ್ ಮಾಡ್ತಾರೆ, ಜನ ಇಷ್ಟಪಡ್ತಾರೆ. ಆಲ್ಮೋಸ್ಟ್ 3 ಥರ ಐಟಮ್ ಇದ್ದೇ ಇರಬೇಕು. ರೈಸ್ ಐಟಮಲ್ಲಿ 3 ಥರ ಇದ್ದೇ ಇರಬೇಕು. ಪಲಾವ್ ತಿನ್ನೋಕ್ಕೆ ಇಷ್ಟಪಡಲ್ಲ, ಚಿತ್ರಾನ್ನ ತಿಂತಾರೆ. ಹಾಗಾಗಿ ಹಾಂ, ಪೂರಿ ಮತ್ತು ದೋಸೆ ಇರುತ್ತೆ, ತಟ್ಟೆ ಇಡ್ಲಿ ಇರುತ್ತೆ, ರವೆ ಇಡ್ಲಿ ಇರುತ್ತೆ. ದೋಸೆಯಲ್ಲಿ ಮಸಾಲೆ ದೋಸೆ ಇದೆ, ಪ್ಲೈನ್ ದೋಸೆ ಇದೆ, ಸೆಟ್ ದೋಸೆ ಇದೆ, ಖಾಲಿ ದೋಸೆ ಇದೆ, ಈರುಳ್ಳಿ ದೋಸೆ ಇರುತ್ತೆ. ಎಲ್ಲ ದೋಸೆಗಳು 15 ರೂಪಾಯಿ ಒಂದು ಇಡ್ಲಿ ಸರ್. 15 ರೂಪಾಯಿ ಒಂದು ಇಡ್ಲಿ. ರವೆ ಇಡ್ಲಿನೂ 15 ಸರ್. ನಮ್ಮದು ಮುಂಚೆ ಪಾನಿಪುರಿ ಗೋಬಿ ಅಂಗಡಿ ಇತ್ತು. ಹಾಗಾಗಿ ಹೋಟ್ಲು ಡಿಪಾರ್ಟ್ಮೆಂಟೇ ಮಾಡೋದ ಅಂತ ಲೈಫ್ ಆಯಿತು. ಹಂಗಾಗಿ ಹೋಟ್ಲು ಬಿಸ್ನೆಸ್ ಮಾಡೋದು ಸ್ಟಾರ್ಟ್ ಮಾಡೋದು. ಇಲ್ಲ, ಮುಂಚೆ ಸ್ವಲ್ಪ ಕಮ್ಮಿ ಇತ್ತು, ಆಮೇಲೆ ಸ್ವಲ್ಪ ಬೆಳವಣಿಗೆ ಆಗಿದೆ. ಹಾಂ ಸರ್, ಮನೆಯಿಂದ ಮಾಡ್ಕೊಂಬಂದು ಇಲ್ಲೇ ಪೂರಿ, ಇಡ್ಲಿ ಎಲ್ಲ ಇಲ್ಲೇ ಹಾಕ್ಕೊಡ್ತೀವಿ, ದೋಸೆ ಎಲ್ಲ ಇಲ್ಲೇ ಹಾಕ್ಕೊಡ್ತೀವಿ. ಹಾಂ ಸರ್, ಸೌದೆ ಒಲೆಯಲ್ಲೇ ಮಾಡೋದು ಸರ್. ಅಡುಗೆ ಎಲ್ಲ ಸೌದೆ ಒಲೆಯಲ್ಲೇ ಮಾಡೋದು. ಇಲ್ಲಿ ಮಾತ್ರ ಗ್ಯಾಸ್ ಬಳಸ್ತೀವಿ ಅಷ್ಟೇ. ಇಲ್ಲಿ ಸೌದೆ ಒಲೆ ಬಳಸೋಕ್ಕಾಗಲ್ವಲ್ಲ, ಹಂಗಾಗಿ ಇಲ್ಲಿ ಮಾತ್ರ ಗ್ಯಾಸ್ ಬಳಸ್ತೀವಿ ಸರ್. ಇದು ಬೆಳ್ಳೂರು ಕ್ರಾಸ್ ಸರ್ಕಲ್ಲು, ಮೈಸೂರಿಗೆ ಹೋಗೋ ರೋಡ್ ಇದು. ತುಮಕೂರು ಟು ಮೈಸೂರು ರೋಡ್ ಇದು, ಮೈಸೂರಿಗೆ ಹೋಗೋ ರೋಡ್ ಇದು. ಹಾಂ ಸರ್, 8197 188 576 ತೇಜು ಅಂತ. ಸಾಗು ಬೇಕಾ? ಕೊಡಿ. ಹಾಂ, ಸಾಗು ಇರುತ್ತೆ ಸರ್. ಸಾಗು ಚಟ್ನಿ ಎರಡೂ ಇರುತ್ತೆ. ಇದು ಗಟ್ಟಿ ಚಟ್ನಿ, ಇದು ತೆಳ್ಳಗಿರೋ ಚಟ್ನಿ, ಇದು ತರಕಾರಿ ಸಾಗು, ಇದು ಟೊಮೆಟೊ ಕರಿ, ಮತ್ತು ಪಲಾವಿಗೆ ಮೊಸರು ಬಜ್ಜಿ ಆರ್ಡರ್ ಇದೆ ಸರ್. ಹಾಂ, ಫೋನ್ ಮಾಡಿ ಹೇಳಿರ್ತಾರೆ, ಹಾಗಾಗಿ ಕಟ್ಟಿಕ್ಕಿರ್ತೀವಿ, ಅವರು ನಿಲ್ಲಕ್ಕಾಗಲ್ವಲ್ಲ. ಹಾಂ, ಹಾಂ ಸರ್, 12 ಗಂಟೆವರೆಗೂ ತಿಂಡಿ ಸಿಗುತ್ತೆ. 12 ಗಂಟೆವರೆಗೂ ಇದಾದಮೇಲೆ ಬಜ್ಜಿ ಹಾಕ್ತೀವಿ, ಬೋಂಡ ಹಾಕ್ಸ್ತೀವಿ. ಸಂಡೇ ಸಂಜೆ ಮೇಲೆ ಮಾತ್ರ ರಜಾ. ಅದು ಭಾನುವಾರ ಬೆಳಿಗ್ಗೆ ಇರುತ್ತೆ, ಭಾನುವಾರ ಸಂಜೆ ಒಂದು ಟೈಮ್ ಮಾತ್ರ ರಜಾ ಹಾಕೋತೀವಿ. ಎಷ್ಟು ಮಧ್ಯಾಹ್ನ ಒಂದು 2 ಅವರ್ ಸಿಗುತ್ತೆ ಅಷ್ಟೇ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಬೇಕು ಸರ್. 4 ಗಂಟೆಗೆ ಎದ್ದರೆ 7 ಗಂಟೆಗೆಲ್ಲ ಐಟಮ್ ಎಲ್ಲ ರೆಡಿ ಮಾಡಿರ್ತೀವಿ. ಹಾಂ, ಮನೇಲೇ ಸೌದೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಏನೇನು ಬೇಕು? 2 ಇಡ್ಲಿನಾ ಸರ್? 10th ಪಾಸ್ ಆಗಿದೆ. ಅದಾದಮೇಲೆ ಹೋಟ್ಲು ಫೀಲ್ಡಿಗೆ ಬಂದುಬಿಟ್ಟು ಇಲ್ಲೊಂದಿದೆ, ಮತ್ತು ಊರೊಳಗಡೆ ಒಂದಿದೆ, ಬೆಳ್ಳೂರಲ್ಲಿ ಒಂದಿದೆ. ಹೌದು, ಅಲ್ಲಿ ನಮ್ಮ ಬ್ರದರ್ ಇದ್ದಾರೆ, ನಮ್ಮ ತಮ್ಮ ಇದ್ದಾರೆ.
ಹಾಂ ನಮ್ಮ ತಮ್ಮ ಸೇಮ್ ಫುಡ್ ಸರ್, ಇಲ್ಲಿಂದನೇ ಅಲ್ಲಿಗೆ ಕಳಿಸೋದು. ಎರಡು ಕಡೆ ಗಾಡಿಗೂ ಒಂದೇ ಕಡೆ ಐಟಮ್ ರೆಡಿ ಮಾಡಿ ಡಿವೈಡ್ ಮಾಡಿ ಕಳಿಸ್ತೀವಿ. ಒಂದೇ ಕಡೆ ಡಿವೈಡ್ ಮಾಡಿ ಕಳಿಸ್ತೀವಿ. ಹಾಂ ಸ್ವಲ್ಪ ಜಾಸ್ತಿ ಸರ್. ಹೌದು, ಶನಿವಾರ ಭಾನುವಾರ ತುಂಬ ಜನ ಬರ್ತಾರೆ. ಹೌದು ಸರ್, ಹೌದು ಸರ್. ಓಕೆ ಸರ್, ಧನ್ಯವಾದ. ನಾವೇನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಪೂರಿ ಇಡ್ಲಿ ಡೈಲಿಯಾ? ಓಕೆ. ಹಾಂ ಓಕೆ. ನಾನಣ್ಣ ಇಲ್ಲಿಗೆ ನಮ್ದು ಆದರೆ ನಾವು ಕಂಪ್ನಿಲಿ ಕೆಲಸ ಮಾಡ್ತಿರೋದು. ಅದೇ ನಾನು ಇಲ್ಲಿ ಬಂದು ಅಲ್ಲೇ ಒಂದು ತಿಂಗಳಾಯ್ತು. ಒಂದು ತಿಂಗಳಿಂದ ಇಲ್ಲೇ ಕಂಪಲ್ಸರಿ. ಬೆಳಗ್ಗೆ ಟೈಮ್ ಇಲ್ಲೇ ಫಿಕ್ಸು ನಮ್ದಂತೂ. ಬೆಳಗ್ಗೆ ತಿಂಡಿ ಬಂದ ತಕ್ಷಣ ಆನ್ ಟೈಮು ನಮ್ದಂತೂ. ಮಸಾಲೆ, ವಾಂಗಿಬಾತು, ಬಿಸಿಬೇಳೆ ಬಾತು, ಚಿತ್ರಾನ್ನ ಎಲ್ಲ ಚೆನ್ನಾಗಿದೆ ಅಣ್ಣ. ರೇಟು ಕಮ್ಮಿ ರೇಟು. ನಮ್ಮಂತರಿ ಮಾತ್ರ ಚೆನ್ನಾಗೈತೆ ಅಣ್ಣ. ನಮ್ಮ ಅಣ್ಣನವರು ಮತ್ತು ಚೆನ್ನಾಗಿ ದುಡ್ಡಿಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೋತಾರೆ. ಇವತ್ತಿಲ್ಲ ಅಂದ್ರೆ ನಾಳೆ ಕೊಡು ಮಗ, ಒಟ್ಟಿನಲ್ಲಿ ಹಸ್ಕೊಂಡಂತೂ ಕಳಿಸಲ್ಲ ಯಾರಿಗೂ. ಬನ್ನಿ ಅಣ್ಣ, ಈ ಕಡೆ ಹಾಸನ ಏನಾರು ಹೈವೇ ಹೋಯ್ತಾ ಇದ್ರೆ ಬನ್ನಿ ಟೇಸ್ಟ್ ಮಾಡಿ. ಚಟ್ನಿ ಬೇಡ.